ಗೈಸ್, ಈ ವಿಡಿಯೋ ಬಂದು ನಾನು ಇವೆಲ್ಲ ನನ್ನ ಪೋಸ್ಟ್ಗಳಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋದ್ರಲ್ಲಿ ಒಂದು ವಾಚ್ ಹಾಕ್ಕೊಂಡಿರ್ತೀನಿ. ಅದೆಷ್ಟು ಮೆಮೊರೇಬಲ್ ವಾಚ್ ಅಂದರೆ, ಫಸ್ಟು ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ನಾನು ತೊಗೊಂಡಿರೋದು. ಸಡನ್ನಾಗಿ ಕಳೆದೋಗ್ಬಿಡ್ತು ಅಂದರೆ ಯಾವ ಥರ ಅಂದರೆ, ಎಕ್ಸಾಮ್ಗೆ ಹೋಗಿದ್ದಾಗ ಈಸ್ಕೊಂಡ್ರು ವಾಚ್ ಹಾಕ್ಕೊಳಂಗಿಲ್ಲ ಅಂತ ನಾನು ಬಿಚ್ಚಿಟ್ಟೆ. ಮತ್ತು ನಾನು ಈಸ್ಕೊಂಡಿರೋ ಬಂದ್ಬಿಟ್ಟೆ, ಮತ್ತು ಅದು ಸಿಕ್ಕಲೇ ಇಲ್ಲ ನನಗೆ. ಎಷ್ಟು ರೂಢಿ ಆಗ್ಬಿಟ್ಟಿತ್ತು ಅಂದರೆ ನನಗೆ ಆ ವಾಚು ಪ್ರತಿಯೊಂದು ಕೆಲಸಕ್ಕೂ, ಸಣ್ಣದಾಗಲಿ ದೊಡ್ಡದಾಗಲಿ, ನಾನು ಆಚೆ ಹೋದರೆ ಆ ವಾಚ್ ಹಾಕೊಂಡು ಹೋಗ್ತಾಯಿದ್ದೆ. ಸಡನ್ನಾಗಿ ಮಿಸ್ ಆಗೋಗ್ಬಿಡ್ತು. ಇವಾಗ ನಾನು ರೂಮಲ್ಲಿ ಹೋಗಿ ನೋಡಿದ್ರು ವಾಚ್ ಇಲ್ಲ. ತಿರ್ಗಿ ಆಚೆ ಬಂದು ಇವಾಗ ನಾನು ಸಡನ್ನಾಗಿ ಒಂದು ದಿನಕ್ಕೇನಿಲ್ಲ ಅಂದ್ರೆ ಒಂದು 100 ಸರಿ ನೋಡ್ತಾಯಿದ್ದೆ ಹ್ಯಾಂಡ್ಸ್. ನಾನು ವಾಚ್ ನೆನ್ನೆಯಿಂದ ಸೇಮ್ 100 ಸರಿನ ವಿತೌಟ್ ವಾಚ್ ನೋಡ್ತಾಯಿದ್ದೀನಿ ನನ್ನ ಕೈ. ಎಷ್ಟು ಇದಾಗೋಯ್ತು ಅಂದರೆ, ಈಗ ಹೊಸ ವಾಚ್ ತೊಗೊಬೇಕು, ಬಟ್ ಆ ಹಳೆ ಮೆಮೊರಿ ಇದೆಯಲ್ಲ ಆ ವಾಚ್ದು, ಅದು ಈಗ ಗೊತ್ತಾಗ್ತಾ ಇದೆ. ಏನಾದರೂ ಒಂದು ವಸ್ತು ತೊಗೊಂಡು ಅದು ಹೋಯ್ತು ಅಂದರೆ ಯಾವ ಥರ ಇರುತ್ತೆ ಅಂತ ತುಂಬ ಅನಿಸಿದೆ. ಬಟ್ ಈ ವಾಚ್ ಮಾತ್ರ ತುಂಬ ಮೆಮೊರೇಬಲ್ ನನಗೆ ಮಾತ್ರ. ಎಲ್ಲ ಕಡೆನೂ ನಾನು ಹಾಕೊಂಡು ಹೋಗ್ತಾಯಿದ್ದೆ. ನಿಮ್ಗೆ ಯಾವ ಥರ ಅಂದರೆ ನಿಮಗೂ ಯಾವುದಾದ್ರೂ ಈ ಥರ ವಸ್ತು ಕಳ್ಕೊಂಡು ನೀವು ಇವಾಗೂ ಒಂಥರ ಮೆಮೊರೇಬಲ್ ಫೋಟೋಸ್ ನೋಡಿದ್ರೆ, ಈ ಥರ ವಾಚ್ ಇತ್ತು, ಈ ಥರ ವಸ್ತು ಇತ್ತು ನನ್ನ ಹತ್ರ, ಈ ಥರ ಒಂದು ಇತ್ತು ನನ್ನ ಹತ್ರ ಅಂತ ಅನಿಸಿದರೆ ನಾನು ಕಾಮೆಂಟ್ ಮಾಡಿ ನೋಡೋಣ. ನನಗಂತೂ 3 ಡೇಸಿಂದ ಅದೇ ಥರ ಅನ್ನಿಸ್ತೈತೆ. ಈಗ ಹೊಸ ವಾಚ್ ತೊಗೊಬೇಕು ಹೋಗಿ ನೋಡೋಣ. ಆದ್ರೂ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಆಗೋಗ್ಬಿಡ್ತು. ಲೆಟ್ಸ್ ಗೋ, ಕಾಮೆಂಟ್ ಮಾಡಿ ನೋಡೋಣ.